ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಸೋಬರಾಗಿ ಗೀ ರೈಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಬಟ್ ಇದಕ್ಕೆ ನಾನು ಕಾಯಲ್ಲಿ ಹಾಕಿ ಮಾಡಿರೋದು ಯಾವ ಥರ ಮಾಡಿದ್ದೀನಿ ಏನು ಅಂತ ನೋಡೋಣ. ಏನಾದರೂ ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ದಾಗ ನಿಮಗೆ ಮನೇಲಿ ತರಕಾರಿ ಇಲ್ಲ ಮಸಾಲೆ ಹಾಕಿ ಯಾರು ಮಾಡ್ತಾರೆ ಆ ಥರ ಏನಾದ್ರೂ ಇತ್ತು ಅಂದಾಗ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಒಂದು 4 to 5 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥದ್ದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸೊ ಇದಕ್ಕೆ ನಾನು ಪಲಾವ್ ಸಾಮಾನು ತೊಗೊಳ್ತಾಯಿದ್ದೀನಿ. ಮಾಮೂಲಿ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಬೇ ಲೀವ್ಸ್ ತೊಗೊಳ್ತಾಯಿದ್ದೀನಿ. ಅದಾದ ನಂತರ ಕರಿಬೇವಿನ ಸೊಪ್ಪು ತೊಗೊಳ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪನ್ನ ನಾನು ಜಾಸ್ತಿ ಪ್ರತಿ ಫುಡ್ಡಲ್ಲೂ ಪ್ರತಿ ವ್ಲಾಗಲ್ಲೂ ಹೇಳೋ ಹಾಗೆ ಜಾಸ್ತಿ ಯೂಸ್ ಮಾಡ್ತೀನಿ. ಏಕೆಂದರೆ ಮಕ್ಕಳಿರೋದ್ರಿಂದ ಅವ್ರಿಗೂ ಕಣ್ಗೂ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು, ಮೊಟಬಲೈಜೇಷನ್ ಕೂಡ ಜಾಸ್ತಿ ಆಗುತ್ತೆ. ಡೈಲಿ ನಮಗೆ ಆ್ಯಕ್ಟಿವ್ ಆಗಿರೋದಕ್ಕೆ ಕರಿಬೇವಿನ ಸೊಪ್ಪು ತುಂಬ ಸಪೋರ್ಟ್ ಮಾಡುತ್ತೆ. ಡಯಟಲ್ಲಿರೋರು ಬೆಳಗ್ಗೆ ಎಂಟಿ ಸ್ಟಮಕಲ್ಲಿ ಕರಿಬೇವಿನ ಸೊಪ್ಪು ತೊಗೊಳ್ಳಿ. ಅದಾದ ನಂತರ ಆನಿಯನ್ನು ಸಣ್ಣದಾಗಿ ಸ್ಲೈಸಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ ತೊಗೊಂಡಿದ್ದೀನಿ. ಅದಾದ ನಂತರ ಹಸಿರು ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಬಿಟ್ಟು ಬೇರೆ ಏನೂ ತೊಗೊಳ್ತಾ ಇಲ್ಲ ನಾನು. ಅದಾದ ನಂತರ ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ. ಅದಾದ ನಂತರ ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ರುಬ್ಬಿ ಅದರಲ್ಲಿ ಏನು ಹಾಲು ಬರುತ್ತಲ್ಲ ಅದನ್ನು ಸಪ್ರೇಟಾಗಿ ನಾನು ಶೋಧಿಸಿ ಇಟ್ಕೊಂಡಿದ್ದೀನಿ. ಅಕ್ಕಿನ 3-4 ಸಲ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲಿ ಏನಾದರೂ ಒಂದು ಮಾಡ್ತೀರಾ ಅಂತಂದರೆ ಲೈಕ್ ಬೇಳೆ ಕಾಳುಗಳು ಅನ್ನ ಏನಾದರೂ ಒಂದು ಕುಕ್ಕರಲ್ಲಿ ನೀವು ಬೇಯಿಸ್ಕೊಳ್ತೀರಾ, ವಿಷಲ್ ತೆಗೆಸ್ಕೊಳ್ತೀರಾ ಅಂತಂದರೆ ದಯವಿಟ್ಟು ಒಂದು 5 to 10 ಮಿನಿಟ್ಸ್ ಅದನ್ನ ಸೋಕ್ ಮಾಡಿಡಿ. ಯಾಕಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ. ಇದು ನಿಮಗೆ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ್ದಾರೆ, ಗ್ಯಾಸ್ಟ್ರಿಕ್ ಇರೋರಿಗೆ ಡಾಕ್ಟರೇ ಸಜೆಸ್ಟ್ ಮಾಡಿದ್ದಾರೆ. ಸೊ ಅದಾದ ನಂತರ ನಾನು ಯೂಶ್ವಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದು. ಇದು ಎಮರ್ಜೆನ್ಸಿಗಂತ ಯಾವಾಗಲೂ ತಂದಿತ್ತು ಮನೇಲಿತ್ತು. ಸೊ ವೇಸ್ಟ್ ಮಾಡೋದು ಬೇಡ, ಇನ್ನು ಡೇಟ್ ಕೂಡ ಎಕ್ಸ್ಪೈರಿ ಆಗಿರಲಿಲ್ಲ. ಸೊ ಇದನ್ನೇ ಯೂಸ್ ಮಾಡೋಣ ಅಂತ ಹೇಳಿ ಯೂಸ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾನು ಯಾವ ಥರ ಮಾಡ್ತೀನಿ ಏನು ಅಂದ್ಬಿಟ್ಟು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅಂದರೆ ನಿಮಗೆ ಅಂಗಡಿಯಲ್ಲಿ ಸಿಗೋ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಮನೇಲಿ ಮಾಡ್ಕೋಬೋದು. ಯಾವ ಥರ ಮಾಡ್ತೀನಿ ಅಂತ ತಿಳಿಸ್ತೀನಿ. ಸೊ ಮೊದಲಿಗೆ ಹೆಂಚು ಕಾಯಕ್ಕಿಟ್ಟಿದ್ದೀನಿ, ಲೈಕ್ ಕುಕ್ಕರ್ ಕಾಯಕ್ಕಿಟ್ಟಿದ್ದೆ. ಅದಾದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಡಯಟಲ್ಲಿದ್ದರೆ ಎಣ್ಣೆ ಸ್ಕಿಪ್ ಮಾಡಿ ತುಪ್ಪನೂ ಹಾಕೋಬೋದು. ಸೊ ಡಯಟಲ್ಲಿ ಇಲ್ಲ ಅಂತಂದರೆ ಎಣ್ಣೆ ಜೊತೆಲಿ ತುಪ್ಪನೂ ಹಾಕ್ಕೊಳ್ಳಿ. ಗೀ ರೈಸ್ಗೆ ತುಂಬ ಟೇಸ್ಟ್ ಕೊಡೋದು ತುಪ್ಪ, ದೆನ್ ಏಲಕ್ಕಿ, ದೆನ್ ಕಾಯಿ ಹಾಲು. ನಾನು ಮಾಡ್ತಿರೋ ಈ ಗೀ ರೋಸ್ಟಿಗೆ. ಸೊ ಇದಾದ ನಂತರ ಎಣ್ಣೆ ತುಪ್ಪನೂ ಕಾದಾದ ನಂತರ ನಾನು ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಸಾಮಾನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಮಾಡ್ತಿರೋ ಒಂದು ಗೀ ರೈಸಿಗೆ ಯಾವುದೇ ರೀತಿ ಕೂಟ್ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಸಾಗೋ ಅವಶ್ಯಕತೆ ಇಲ್ಲ, ಚಿಕನ್ ಗ್ರೇವಿ ಯಾವುದೇ ರೀತಿ ಏನೂ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಮನೇಲಿತ್ತು ಅಂದರೆ ಚಿಕನ್ ಗ್ರೇವಿ ನೀವು ಏನಾದರೂ ಪೇರ್ ಮಾಡ್ಕೊಂಡು ತಿನ್ಬೋದು. ಬಟ್ ಮನೇಲಿ ಏನೂ ಇಲ್ಲ, ಒಂದು ಟೊಮ್ಯಾಟೊ ಇಲ್ಲ, ಒಂದು ತರಕಾರಿ ಇಲ್ಲ, ಈ ಥರ ಒಂದು ಆನಿಯನ್ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈ ಥರ ಸಿಂಪಲ್ ಐಟಮ್ಸ್ ಇದೆ ಅಂತಂದರೆ ನೀವು ಈ ಥರ ಮಾಡ್ಕೋಬೋದು. ಹಸಿರು ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ಒಣಮೆಣಸಿನ್ಕಾಯಿ. ಓಕೆನಾ? ಸೊ ನಾನು ಪ್ರತಿ ವ್ಲಾಗಲ್ಲೂ ನಾನು ತಿಳಿಸ್ತಾ ಹೋಗ್ತೀನಿ. ಎಣ್ಣೆ ಹಾಕಿದ್ಮೇಲೆ ಆನಿಯನ್ ಹಾಕೋಕ್ಕಿಂತ ಮುಂಚೆ ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅಂತ. ಯಾಕಂದರೆ ಅದರಲ್ಲಿರೋದು ಒಂದು ಹಸಿ ವಾಸನೆ ಏನಿದೆ ಅದು ರಿಲೀಸ್ ಆಗಿ ಖಾರ ಎಣ್ಣೆ ಒಳಗಡೆ ರಿಲೀಸ್ ಆಗಬೇಕು. ಓಕೆನಾ? ಸೊ ತುಂಬ ಟೇಸ್ಟ್ ಕೊಡೋದು ಹಸಿರು ಮೆಣಸಿನ್ಕಾಯಿಲೆ. ಕೆಲವೊಂದು ಫುಡ್ಗೆ, ನಾಟ್ ಎವ್ರಿ ಫುಡ್ಡಲ್ಲಿ ಅಂತಲ್ಲ, ಕೆಲವೊಂದು ಫುಡ್ಡಿಗೆ ನಿಮಗೆ ತುಂಬ ಟೇಸ್ಟ್ ಕೊಡೋದು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಜಜ್ಜಿ ನಾವು ಎಣ್ಣೆ ಒಳಗಡೆ ಅದ್ರ ಅಂಶ ಏನಿದೆ ಅದರೆಲ್ಲ ರಿಲೀಸ್ ಆದಾಗ ನಿಮಗೆ ತುಂಬ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಈ ಥರ ನಾವು ಹಸಿರು ಮೆಣಸಿನ್ಕಾಯಿನ ಹಾಗೆ ಎತ್ಕೊಂಡು ತಿಂದರೂ ಖಾರ ಅನಿಸಲ್ಲ. ಬಿಕಾಸ್ ಖಾರ ಎಲ್ಲ ಎಣ್ಣೆಲೇ ರಿಲೀಸ್ ಆಗಿರುತ್ತೆ. ಓಕೆನಾ? ಆವಾಗ ನಿಮಗೆ ರೈಸ್ ತಿನ್ನೋದಕ್ಕೂ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಅದಾದ ನಂತರ ನಾನು ಸ್ಲೈಸಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಎಣ್ಣೆ ತುಪ್ಪದಲ್ಲಿ ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ತುಂಬ ಬ್ರೌನ್ ಬರೋದಿಲ್ಲ, ಒಂದು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಅದಾದ ನಂತರ ಏನು ಹಾಕಬೇಕು ಅಂತ ತಿಳಿಸ್ತೀನಿ. ಸೊ ಈ ಹಂತದಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗಳು ಎದ್ದೇಳಿದ್ಲು. ಸೊ ನೀವೇನೇ ಹೇಳಿ ಯಾರಾದರೂ ನಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ ಅಂದರೆ ನಮ್ಮ ಹತ್ರ ಹಣ ಇದೆಯಾ, ಹಣ ಇಲ್ವಾ, ನಾವು ಚೆನ್ನಾಗಿಲ್ವಾ, ನಮಗೆ ಒಂದು ರೆಪ್ಯುಟೇಷನ್ ಇದೆಯಾ ಜೀವನದಲ್ಲಿ ಇಲ್ವಾ, ಅಥವಾ ಸಮಾಜದಲ್ಲಿ ಒಂದೊಳ್ಳೆ ಗೌರವ ಇದೆಯಾ ಇಲ್ವಾ, ನಮ್ಮ ಹತ್ರ ಹಣ ಆಸ್ತಿ ಇದೆಯಾ ಇಲ್ವಾ ಅಂತ ಏನು ಯೋಚನೆ ಮಾಡಿದೆ ಒಂದು ನಿಮಿಷ ಆದಷ್ಟು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ಪೇಸ್ಟ್
ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇದು ಯಾವುದೂ ಅಂದರೆ ಮುಂಚೆ ಹೇಳ್ತಿದ್ನಲ್ಲ, ನಮ್ಮ ಹತ್ರ ಏನಿದೆ ಏನಿಲ್ಲ, ನಾವು ನೋಡೋಕ್ಕೆ ಹೆಂಗಿದ್ದೀವಿ ನೋಡೋಕ್ಕೆ ಹೆಂಗಿಲ್ಲ, ನಮ್ಮ ಹತ್ರ ಏನು ಒಂದು ಮನೆ ಇದೆ, ಏನೂ ಲೆಕ್ಕಿಸದೆ, ಯಾವುದನ್ನೂ ಲೆಕ್ಕಿಸದೆ ನಮ್ಮ ಮೇಲೆ ಒಬ್ಬರು ಯಾರಾದರೂ ಡಿಪೆಂಡ್ ಆಗ್ತಾರೆ ಅಂದರೆ ಅದು ನಮ್ಮ ಮಕ್ಕಳು ಮಾತ್ರ. ಸೊ ಇದು ನಿಮ್ಮೆಲ್ರಿಗೂ ಅನುಭವ ಆಗಿರುತ್ತೆ. ನಮ್ಮ ಮಕ್ಕಳು ಒಂದು ಏನೇ ಅಮ್ಮ ಊಟ ಬೇಕು, ಏನೇ ಬೇಕು ಅಂದರೂ ಫಸ್ಟ್ ನೆನಪಾಗೋದೆ ಅಮ್ಮ. ನಿದ್ದೆ ಬರ್ತಿದೆಯಾ, ಫಸ್ಟು ನೆನಪಾಗೋದೆ ಅಮ್ಮ. ಯಾರಾದರೂ ಓಡಿದ್ರಾ, ಯಾರಾದರೂ ಬೈದ್ರಾ, ಫಸ್ಟು ನೆನಪಾಗೋದೆ ಅಮ್ಮ. ಅಮ್ಮನ ಹತ್ರ ಹೇಳಬೇಕು, ಅಮ್ಮನ ಹತ್ರ ಮಾತಾಡಬೇಕು. ಸೊ ಈ ಲೆವೆಲ್ಲಿಗೆ, ಒಂದು ಎಕ್ಸ್ಟ್ರೀಮ್ ಲೆವೆಲಿಗೆ ನಮ್ಮ ಮೇಲೆ ಯಾರಾದರೂ ಡಿಪೆಂಡ್ ಆಗ್ತಾರೆ ಅಂದರೆ ಅದು ನನ್ನದರದೇ ನಮ್ಮ ಮಕ್ಕಳು ಮಾತ್ರ. ಓಕೆನಾ. ಸೊ ನಾವು ಒಂದೊಂದು ಸಲ ಮಕ್ಳ ಮೇಲೆ ರೇಗಾಡೋದು, ಮಕ್ಕಳು ಬಂದು ನಮ್ಮ ಹತ್ರ ಅದು ಇದು ಹೇಳಿದಾಗ ತಲೆ ತಿನ್ಬೇಡ, ಹೋಗೋ ಆ ಕಡೆ. ಇವೊಂದು ನಾನೇ ಎಷ್ಟೊಂದು ಸಲ ಹಂಗೆ ಮಾಡಿದ್ದುಂಟು. ಹಾಗೆ ಮಾಡಾದ್ಮೇಲೆ ಕುತ್ಕೊಂಡು ಯೋಚನೆ ಮಾಡಿರೋದು ಉಂಟು. ಏನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಎಣ್ಣೆಲಿ ಫ್ರೈ ಮಾಡಾದ್ಮೇಲೆ ಕರಿ ಲೀವ್ಸ್ ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ನಾನು ನಿಮಗೆ ಎಷ್ಟು ತೋರಿಸಿದೆ ಕರಿ ಲೀವ್ಸ್ ಅಷ್ಟು ಹಾಕ್ಕೊಳ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ತಿಂದರೂ ನಮಗೂ ಒಳ್ಳೆಯದು. ಅದಾದ ನಂತರ ಹಸಿ ಬಟಾಣಿ, ಅದಾದ ನಂತರ ಗೋಡಂಬಿ ಹಾಕ್ಕೊಳ್ತಾಯಿದ್ದೀನಿ. ಇದಿಷ್ಟು ಹಾಕಾದ್ಮೇಲೆ ಮತ್ತು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟೂ ನೀವು ಒಂದು 10 ಮಿನಿಟ್ಸ್, ಒಂದು 5 to 6 ಮಿನಿಟ್ಸ್ 7 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು. ಅಕ್ಕಿ ಹಾಕಿದ ನಂತರ ನಿಮಗೆ ಒಂದು 2-3 ಮಿನಿಟ್ಸಲ್ಲೆಲ್ಲ ನಿಮಗೆ ವಿಷಿಲ್ ಬಂದುಬಿಡುತ್ತೆ. ಓಕೆನಾ. ಸೊ ಈ ಥರ ಆದಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮಕ್ಕಳಷ್ಟೇ ನಮ್ಮ ಮೇಲೆ ಡಿಪೆಂಡ್ ಆಗೋದು. ನಾನು ನನ್ನ ಮಕ್ಕಳ ಮೇಲೆ ತುಂಬ ರೇಗಾಡ್ಬಿಡ್ತೀನಿ, ತುಂಬ ಕೋಪ ಮಾಡ್ಕೊಂಬಿಡ್ತೀನಿ. ಎಲ್ಲ ಕೆಲಸ ನಾನೇ ಮಾಡಬೇಕು, ನಿಮ್ಮದು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ಅದಾದ ನಂತರ ಅವ್ರು ಮಲಗಿರ್ಬೇಕಾದ್ರೆ ಕುತ್ಕೊಂಡು ಯೋಚನೆ ಮಾಡ್ತೀನಿ. ಮಲಗಿದಾಗ, ಅವ್ರು ಎದ್ದಿದ್ದಾಗಲ್ಲ, ಮಲಗಿದಾಗ ನಾನು ಈ ಥರ ಮಾಡ್ತಿರೋ ತಪ್ಪು, ನಾನು ಜೆಂಟಲ್ ಮದರ್ ಆಗಿರಬೇಕು, ಮಕ್ಳಿಗೆ ಹೊಡಿಬಾರ್ದು, ಮಕ್ಳಿಗೆ ಬೈಬಾರ್ದು, ಜೆಂಟಲ್ ಮದರ್ ಆಗಿರಬೇಕು ಅಂತ. ಬಟ್ ಕೆಲವೊಂದು ಟೈಮು ಆ ಸ್ಟ್ರೆಸ್ಸು ನಮಗೆ ಆ ಥರ ಬ್ಲಾಸ್ಟ್ ಮಾಡುತ್ತೆ ಮಕ್ಕಳ ಮೇಲೆ. ಯಾರ ಮೇಲೂ ತೋರ್ಸೋಕ್ಕಾಗಲ್ಲ, ಮಕ್ಕಳ ಮೇಲೆ ಅಷ್ಟೇ ನಾವು ಕೆಲವೊಂದು ಟೈಮು, ಬೇರೆಯವ್ರ ಕೋಪ ಎಲ್ಲ ಮಕ್ಕಳ ಮೇಲೆ ಅಷ್ಟೇ ತೋರಿಸೋದು. ಸೊ ಟೈಮು ನಮ್ಗೆ ಹಂಗೆ ಆಡಿಸುತ್ತೆ. ಬಟ್ ಏನೇ ಆಗಿರಲಿ ಆದಷ್ಟು ಜೆಂಟಲ್ ಮದರ್ ಆಗಿರೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟುವರೆಗೂ ನೀವು ನಿಮ್ಮ ಲೈಫ್ನ ಮದುವೆಗಿಂತ ಮುಂಚೆ ಒಂದು ಸಲ ತಿರುಗಿ ನೋಡಿ. ನೀವು ಇಷ್ಟಪಡ್ತಿರೋ ವ್ಯಕ್ತಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫ್ರೆಂಡ್ಸ್, ನಮ್ಮ ಪ್ರಾಣನೇ ಫ್ರೆಂಡ್ಸ್ ಅಂತ ಅಂದ್ಕೊಂಡ್ರು ಯಾರೇ ಆಗಿರ್ಬೋದು, ನಮ್ಮ ಮಕ್ಕಳು ನಮ್ಮ ಮೇಲೆ ಡಿಪೆಂಡ್ ಆಗೋಷ್ಟು ಇವತ್ತುವರೆಗೂ ಯಾರೂ ಡಿಪೆಂಡ್ ಆಗಿಲ್ಲ. ವಿತೌಟ್ ನಮ್ಮ ಹತ್ರ ಏನಿದೆ ಏನಿಲ್ಲ ಏನು ನೋಡದೆ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದರೆ ಅದು ನಮ್ಮ ಮಕ್ಕಳು ಮಾತ್ರ. ಸೊ ನಮ್ಮ ಮೇಲೆ ಯಾರು ಡಿಪೆಂಡ್ ಆಗಿದ್ದಾರೆ ಅವ್ರಿಗೆ ನಾವು ಟೈಮ್ ಕೊಟ್ಟು, ಅವ್ರಿಗೆ ನಾವು ಜೆಂಟಲಾಗಿ, ಹಸ್ಬೆಂಡ್ ಆಗಿದ್ರು ಸರಿ, ಮಕ್ಕಳಾಗಿದ್ರು ಸರಿ, ಅಕ್ಕ ತಂಗಿ, ತಂದೆ ತಾಯಿ ಯಾರಾಗಿದ್ರು ಸರಿ, ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಮ್ಮ ಹತ್ರ ಏನೂ ಇಲ್ಲ ಅಂದ್ರೂ ನಮ್ಮ ಹತ್ರ ನಮ್ಮ ಪ್ರೀತಿ, ನಮ್ಮ ವಿಶ್ವಾಸಕ್ಕೋಸ್ಕರ ಅವ್ರು ಕಾತರತಿದ್ದಾರೆ ಅಂದರೆ ದಯವಿಟ್ಟು ಅವ್ರಿಗೆ ಟೈಮ್ ಕೊಡಿ. ದಯವಿಟ್ಟು ಅವ್ರ ಜೊತೆಲಿ ಚೆನ್ನಾಗಿರಿ. ಅವ್ರನ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಅವ್ರಿಗೆ ಯಾವುದೇ ಕಷ್ಟದಲ್ಲಿದ್ದರು, ಯಾವುದೇ ರೀತಿ ಎಂಥದೇ ಪ್ರಾಬ್ಲಮಲ್ಲಿದ್ದರು, ಆದಷ್ಟು ಅವ್ರಿಗೆ ಪ್ರೀತಿ, ಅವ್ರ ಜೊತೆ ನಿಮ್ಮ ಕೈಲಿ ಏನಾದರೂ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಬೆನ್ನಿಂದ ನೀವು ಆದಷ್ಟು ನಿಂತಿರಿ. ಅಷ್ಟೇ ನಾನು ನಿಮ್ಗೆ ಕೇಳ್ಕೊಳ್ಳೋದು. ಯಾಕೋ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ಇದು ಯಾವುದಾದ್ರೂ ನಿಜ, ನಾನು ಹೇಳೋ ಮಾತಲ್ಲಿ ನಿಜ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋ ಶೇರ್ ಮಾಡಿ. ಸೊ ಇದೆಲ್ಲ ಎಣ್ಣೆಲಿ ಫ್ರೈ ಆದ ನಂತರ ನಾನೇನು ಆ್ಯಡ್ ಮಾಡಿಕೊಂಡೆ, ಅಕ್ಕಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನೀರು ಹಾಕ್ಕೊಂಡು, ನೀರು ಮಳ್ಳಾದ್ಮೇಲೆ ಅಕ್ಕಿ ಹಾಕೋಬೇಡಿ. ಯಾವತ್ತು ಪಲಾವ್ಗೆ ಆಗಿರಲಿ, ನೀವು ಟೊಮೆಟೊ ಬಾತ್ ಅಥವಾ ಈ ಥರ ಏನೇ ಒಂದು ರೆಸಿಪಿ ಮಾಡಿದ್ರು ಹಾಗೆ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ ನಿಮಗೆ ಟೇಸ್ಟು. ಬಟ್ ಇವಾಗ ನಾನು ಮಾಡ್ತಾಯಿದ್ದೀನಲ್ಲ, ಈ ಥರ ಒಂದ್ಸಲ ನೀವು ಟೇಸ್ಟ್ ಟ್ರೈ ಮಾಡಿ, ನಿಜವಾಗ್ಲೂ ಆಸಮಾಗಿರುತ್ತೆ. ನಿಜವಾಗ್ಲೂ ನಮ್ಮ ಹಸ್ಬೆಂಡು ಸ್ವಲ್ಪ ಫುಡ್ಡಲ್ಲೆಲ್ಲ ಚೂಸಿ, ಅವ್ರು ಸ್ವಲ್ಪ ಅಷ್ಟಾಗಿ ಎಲ್ಲ ಫುಡ್ನೂ ಇಷ್ಟಪಡಲ್ಲ, ತುಂಬ ಇಷ್ಟಪಟ್ಟು ತಿನ್ಕೊಂಡೋದಂಥ ರೆಸಿಪಿ ಇದು. ಸೊ ತುಪ್ಪದಲ್ಲಿ ಚೆನ್ನಾಗಿ ಅಕ್ಕಿನೂ ಫ್ರೈ ಆದಮೇಲೆ ಒಂದು 2 ಮಿನಿಟ್ಸ್ವರೆಗೂ ಬೇಯಿಸ್ಕೊಳ್ಳಿ ಅಕ್ಕಿನ. ಅದಾದ ನಂತರ ಕಾಯಲ್ಲಿ ಏನು ನಾವು ಶೋಧಿಸಿಟ್ಕೊಂಡಿರ್ತೀವಲ್ಲ ಆ ಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ಇದೆಲ್ಲ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಕಾಯಲ್ಲಿ ಹಾಕ್ಕೊಂಡು ನೀರಿನ ಕನ್ಸಿಸ್ಟೆನ್ಸಿ ಅಂದರೆ ನೀವು ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀರೋ 1:2 ಟೈಪಲ್ಲಿ ನಾನು ತಗೊಂಡಿರೋದು. ನೀವು ಯಾವ ಥರ ಹಾಕ್ಕೊಳ್ತೀರೋ ಅಕ್ಕಿಗೆ ನೀರು ಹಾಕ್ಕೊಂಡು, ಕಾಯಲ್ ಜೊತೆಗೆ ನೀರು ಹಾಕ್ಕೊಂಡು, ಅಂದರೆ ಕಾಯಲಲ್ಲಿ ನೀರಿರುತ್ತೆ, ಅದ್ರ ಜೊತೆಗೆ ನೀವು ಒಂದೂವರೆ ಲೋಟ ಎಕ್ಸ್ಟ್ರಾ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ, ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಮಿಕ್ಸ್ ಕೊಟ್ಟಾದಮೇಲೆ ನೀವೇನಾದ್ರೂ ವಿತೌಟ್ ಕುಕ್ಕರಲ್ಲಿ ಮಾಡಿದೆ, ಒಂದು ಕಡಾಯಲ್ಲಿ ತಪ್ಪಲೆಯಲ್ಲಿ ಮಾಡ್ತಾಯಿದ್ದೀರಾ ಅಂತಂದರೆ ತುಪ್ಪನ ಒಂದು 3/4% ಬೆಂದಿದ್ದಾದಮೇಲೆ ಅಕ್ಕಿ ತುಪ್ಪನ ಹಾಕ್ಕೊಂಡು ಅದ್ರ ಮೇಲೆ ಮಾಮೂಲಿ 3/4% ಬೆಂದಾದಮೇಲೆ ಅದ್ರ ಮೇಲೆ ತುಪ್ಪನ ಹಾಕ್ಕೊಂಡು ಒಂದು ಸ್ವಲ್ಪ ದಮ್ ಕಟ್ಬಿಡಿ.
ಓಕೆನಾ. ಆವಾಗಲೂ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಅಷ್ಟೆಲ್ಲ ಟೈಮ್ ಇರೋದಿಲ್ಲ, ಯಾಕಂದರೆ ಮಗನ ಸ್ಕೂಲ್ಗೆ ಕಳಿಸ್ಬೇಕು, ಹಸ್ಬೆಂಡ್ ಕೆಲಸ ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಬೇಕು ನಾನು. ಸೊ ಹಾಗಾಗಿ ನಾನು ಇಷ್ಟೇ ಮಾಡ್ತಾಯಿದ್ದೀನಿ. ಇದಿಷ್ಟು ಮಾಡಿದಾಗಲೂ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಟೇಸ್ಟು ಅಷ್ಟು ಚೆನ್ನಾಗಿತ್ತು. ಆ ಶುಂಠಿ ಬೆಳ್ಳುಳ್ಳಿ ಫ್ಲೇವರು, ಹಸಿರು ಮೆಣಸಿನ್ಕಾಯಿ, ಯಾವುದೇ ರೀತಿ ಪೌಡರ್ ಕೂಡ ಯೂಸ್ ಮಾಡಿಲ್ಲ. ನೀವು ನೋಡಿದಾಗೆ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ.